ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಪೈನ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಫಾಲೋ ಮಾಡಿರಿ. ಇನ್ನು ಪ್ರಶ್ನೆ 2 ನೋಡೋಣ. ಪ್ರಶ್ನೆ 2 ಏನಿದೆ? ಬುಧವಾರ, ಗುರುವಾರ ಮತ್ತು ಶುಕ್ರವಾರ ದಿನಗಳ ಸರಾಸರಿ ತಾಪಮಾನ 40 ಆಗಿದೆ. ಆಯಿತಾ, ಆಗಿತ್ತು. ಅದಾದಮೇಲೆ ಗುರುವಾರ, ಶುಕ್ರವಾರ ಮತ್ತು ಶನಿವಾರ ದಿನಗಳ ಸರಾಸರಿ ತಾಪಮಾನ 41 ಡಿಗ್ರಿ ಆಗಿತ್ತು. ಶನಿವಾರದ ತಾಪಮಾನ 42 ಡಿಗ್ರಿ ಸೆಲ್ಸಿಯಸ್ ಆಗಿದ್ದರೆ ಬುಧವಾರದ ತಾಪಮಾನ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಕೊಟ್ಟಿದ್ದಾರೆ: ಎ 39 ಡಿಗ್ರಿ, ಬಿ 44 ಡಿಗ್ರಿ ಸೆಲ್ಸಿಯಸ್, ಸಿ 38, ಡಿ 41. ಅಂದರೆ 39, 44, 38, 41 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಆಯ್ಕೆ ವಿವರಣೆ ಉತ್ತರ ನೋಡೋಣ ಇನ್ನು ಮುಂದೆ. ಸೊ ಇದು ಕೂಡ ಆವ್ರೇಜ್ನಲ್ಲಿ ಬರುತ್ತೆ. ಸೊ ಇವಾಗ ನಾನು ಇಲ್ಲಿ ಇಂಗ್ಲೀಷ್ನಲ್ಲಿ ಕೋಡ್ ವರ್ಡ್ ಯೂಸ್ ಮಾಡ್ತೀನಿ. ಅಂದರೆ ಕೋಡ್ ವರ್ಡ್ ಅಂತಲ್ಲ. ಇವಾಗ ಬುಧವಾರ ವೆನಸ್ಡೇ, ಆಯಿತಾ. ಸೊ ಅದಾದಮೇಲೆ ಥರ್ಸ್ಡೇ ಒಂದು ಕೊಟ್ಟಿದ್ದಾರೆ. ಅದಾದಮೇಲೆ ಇನ್ನೊಂದು ಯಾವುದು ಕೊಟ್ಟಿದ್ದಾರೆ? ಫ್ರೈಡೇ ಕೊಟ್ಟಿದ್ದಾರೆ ನೋಡಿ, ಆಯಿತಾ. ಫ್ರೈಡೇ ದಿನಗಳ ಸರಾಸರಿ ತಾಪಮಾನ ಎಷ್ಟು ಕೊಟ್ಟಿದ್ದಾರೆ? ಸರಾಸರಿ ಇದು 40 ಡಿಗ್ರಿ ಸೆಲ್ಸಿಯಸ್. ಅಂದರೆ ಇದು ಸರಾಸರಿ ಇದೆ, ಆಯಿತಾ. ಸೊ ಅದಾದ ಮೇಲೆ ಇನ್ನು ಸೆಕೆಂಡ್ ಏನು ಕೊಟ್ಟಿದ್ದಾರೆ ಅಂದರೆ ಒಟ್ಟು ತಾಪಮಾನ ಎಷ್ಟಾಗುತ್ತೆ ಈ ಥರದ್ದು ಸರಾಸರಿ ಅಂದರೆ ಎಕ್ಸಾಕ್ಟ್ಲಿ ಅದು ಹೇಳಕ್ಕೆ ಬರಲ್ಲ. ಸರಾಸರಿ ಅಂತಂದರೆ 40 ಇದೆ, ಸರಾಸರಿ 40 ಇದೆ. ಸೊ ನೀವು ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ ಡೈರೆಕ್ಟ್ಲಿ 40 40 40 ಹೇಳಕ್ಕೆ ಬರಲ್ಲ. ಯಾಕಂದರೆ ಒಂದು 60 ಇತ್ತು, ಒಂದು 20 ಇತ್ತು ಅಂದರೆ ಸೊ 80 ಆಗುತ್ತೆ. ಪ್ಲಸ್ 40, 120 ಡಿವೈಡೆಡ್ ಬೈ 3, 120. ಸೊ ಅದಕ್ಕೋಸ್ಕರ ನಾವೇನು ಮಾಡೋಣ, ಒಟ್ಟು ತಾಪಮಾನ ಅಂತ ತಗೊಳ್ಳೋಣ, ಆಯಿತಾ. ಒಟ್ಟು ತಾಪಮಾನ = 120 ಡಿಗ್ರಿ ಸೆಲ್ಸಿಯಸ್ ಅಂತ ತಗೊಳ್ಳೋಣ. ಯಾಕಂದರೆ ಎಕ್ಸಾಕ್ಟ್ಲಿ 40 ಇದೆ ಅಂದರೆ 3 ಕೊಟ್ಟಿದ್ದಾರೆ, ತೀತಲ್ವಾ. ಸೊ ಅದಕ್ಕೋಸ್ಕರ ಇನ್ನು ನೆಕ್ಸ್ಟ್ ಏನಿದೆ ಕ್ವಶನ್ನಲ್ಲಿ ನೋಡಿ. ಗುರುವಾರ, ಶುಕ್ರವಾರ ಮತ್ತು ಶನಿವಾರ ದಿನಗಳದ್ದು 40 ಇದೆ. ಯಾವುದು? ಥರ್ಸ್ಡೇ, ಆಯಿತಾ. ಅದಾದಮೇಲೆ ಫ್ರೈಡೇ, ಅದಾದಮೇಲೆ ಸ್ಯಾಟರ್ಡೇ = 41 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಇದು ಯಾವುದು? ಸರಾಸರಿ. ಇದು ಎರಡನೇ ಸರಾಸರಿ, ಇದು ಮೊದಲನೇ ಸರಾಸರಿ, ಇದು ಎರಡನೇ ಸರಾಸರಿ ಅವ್ರು ಕೊಟ್ಟಿದ್ದಾರೆ. ಅದಾದಮೇಲೆ ಇನ್ನು ಒಟ್ಟು ತಾಪಮಾನ ಸರಾಸರಿ 41 ಕೊಟ್ಟಿದ್ದಾರೆ. ಅಂದರೆ ಎಷ್ಟಾಗುತ್ತೆ? 41 41 41 3 ಸರಿ ಮಾಡಬೇಕಷ್ಟೆ. ಸೊ ಇಲ್ಲಿ ಅದು ಹಾಗಿರಲ್ಲ, ನಾನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ನಮಗೆ ಒಂದು ವ್ಯಾಲ್ಯೂ ಬೇಕಷ್ಟೆ, ಅದಕ್ಕೋಸ್ಕರ. ಅದಾದಮೇಲೆ ನಾವು ತಗೊಳ್ಳೋಣ ಇಲ್ಲಿ ಒಟ್ಟು ತಾಪಮಾನ ಎಷ್ಟಾಗುತ್ತೆ? 123 ಡಿಗ್ರಿ ಸೆಲ್ಸಿಯಸ್, ಆಯಿತಾ. ಸೊ ಅದಾದಮೇಲೆ ಮುಂದೇನು ಕೇಳಿದ್ದಾರೆ? ಶನಿವಾರದ ತಾಪಮಾನ 42 ಡಿಗ್ರಿ ಆಗಿದ್ದರೆ, ಶನಿವಾರ ಎಲ್ಲಿದೆ? ಇಲ್ಲಿದೆ, ಸ್ಯಾಟರ್ಡೆ. ಶನಿವಾರದ ತಾಪಮಾನ ಎಷ್ಟಿದೆ? 42 ಡಿಗ್ರಿ ಸೆಂಟಿಗ್ರೇಡ್ ಇದೆ ಆಗಿದ್ದರೆ ಬುಧವಾರದ ತಾಪಮಾನ ಎಷ್ಟು ಕೇಳಿದ್ದಾರೆ. ಸೊ ನಾನಿಲ್ಲಿ ಅದನ್ನು ಮಾಡಬೇಕಾದ್ರೆ ನಾವಿಲ್ಲಿ ನೋಡೋಣ. ಇದು ಎಕ್ಸಾಕ್ಟ್ಲಿ ನಮಗೆ ಸ್ಯಾಟರ್ಡೇದು ಕೊಟ್ಟಿದ್ದಾರೆ 42 ಡಿಗ್ರಿ. ಅದಾದಮೇಲೆ ನಮಗಿನ್ನೇನು ಕೇಳಿದ್ದಾರೆ? ವೆನ್ನೆಸ್ಡೇ ಟೆಂಪರೇಚರ್ನ ಕೇಳಿದ್ದಾರೆ. ಅದೇ ಅಲ್ವಾ, 42 ಡಿಗ್ರಿ ಆಗಿದ್ದರೆ ಬುಧವಾರದ ತಾಪಮಾನ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವು ಇನ್ನು ಒಂದೇನು ಮಾಡಬೇಕಪ್ಪ ಅಂತಂದರೆ, ಶನಿವಾರದ ಟೆಂಪರೇಚರ್ 42 ಡಿಗ್ರಿ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ನಮಗೆ ಇನ್ನೇನು ಕೇಳಿದ್ದಾರೆ? ವೆನ್ನೆಸ್ಡೇ ಟೆಂಪರೇಚರ್ನ ಕೇಳಿದ್ದಾರೆ, ಆಯಿತಾ. ಸೊ ಅದಾದ ಮೇಲೆ ನಾವಿನ್ನೇನು ಮಾಡಬೇಕು? ಇದನ್ನು ಅಂದರೆ ದೊಡ್ಡದಿದೆ ಯಾವುದು? ಇದು ಒಟ್ಟು ತಾಪಮಾನ. ಅಂದರೆ ಇಲ್ಲಿ ಯಾವುದು ಬರುತ್ತೆ? ಟಿ ಪ್ಲಸ್ ಎಸ್, ಇನ್ನು ಥರ್ಸ್ಡೇ ಪ್ಲಸ್ ಫ್ರೈಡೇ ಪ್ಲಸ್ ಸ್ಯಾಟರ್ಡೇ ಮೈನಸ್ ವೆನಸ್ಡೇ ಪ್ಲಸ್ ಥರ್ಸ್ಡೇ ಪ್ಲಸ್ ಫ್ರೈಡೇ = 123 ಮೈನಸ್ 123 ಎಷ್ಟು ಬರುತ್ತೆ? ಇದು 3 ಬರುತ್ತೆ, ತೀತಲ್ವಾ. ಸೊ ಒಟ್ಟು ತಾಪಮಾನದಲ್ಲಿ ಮೈನಸ್ ಮಾಡಬೇಕು. ಸೊ ಇನ್ನೇನು ನಾವು ಈಸಿ ಮಾಡ್ಕೊಳ್ಬೇಕು. ಟಿ ಪ್ಲಸ್ ಎಫ್ ಪ್ಲಸ್ ಎಸ್, ಇದು ಪ್ಲಸ್ ಆಯಿತಾ. ಮೈನಸ್ ಇಂಟು ಪ್ಲಸ್ ಮೈನಸ್ ಡಬ್ಲ್ಯೂ, ಮೈನಸ್ ಇಂಟು ಪ್ಲಸ್ ಮೈನಸ್ ಥರ್ಸ್ಡೇ ಮೈನಸ್ ಫ್ರೈಡೇ = 3 ಬಂತು. ಸೊ ಇನ್ನೇನು ಮಾಡಬೇಕು? ಥರ್ಸ್ಡೇ ಹೋಯಿತು, ಫ್ರೈಡೇ ಹೋಯಿತು,
ಇನ್ನೇನು ಉಳಿತು? ಸ್ಯಾಟರ್ಡೇ ವೆನ್ಸ್ಡೇ ಅಷ್ಟೇ ಉಳಿತಲ್ಲ. ಸ್ಯಾಟರ್ಡೇ ಮೈನಸ್ ವೆನ್ನಸ್ಡೇ ಈಸ್ ಈಕ್ವಲ್ ಟು 3. ಸೊ ನಮಗೆ ವೆನ್ನಸ್ಡೇ ಅದು ಬೇಕು. 3 ಈ ಕಡೆ ತೊಗೊಳ್ಳೋಣ. ಎಸ್ -3 ಈಸ್ ಈಕ್ವಲ್ ಟು ವೆನ್ನಸ್ಡೇ ಟೆಂಪರೇಚರ್ ಆಗಿರುತ್ತೆ. ಯಾಕಾಗಿರುತ್ತೆ? ಸ್ಯಾಟರ್ಡೇ ಟೆಂಪರೇಚರ್ ನಮಗೆ ಕೊಟ್ಟಿದ್ದಾರೆ, 42 ಡಿಗ್ರಿ ಕೊಟ್ಟಿದ್ದಾರೆ, ತೀತಲ್ವಾ? ಸೊ 42 - 3 ಇದು ವೆನ್ನಸ್ಡೇ ಟೆಂಪರೇಚರ್. ಎಷ್ಟು ಬಂತು? 42 - 3 ಮಾಡಿದ್ರೆ ಎಷ್ಟು ಬಂತು? 39 ಅಲ್ವಾ? ಸೊ ವೆನ್ನಸ್ಡೇ ಟೆಂಪರೇಚರ್ ಎಷ್ಟಿರುತ್ತೆ? 39 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತದೆ. ಸೊ ಇದು ನಿಮ್ಮ ಆನ್ಸರ್. ಇದು ಯಾವುದು ಬರುತ್ತೆ ಅಂದರೆ ಆಪ್ಷನ್ ಎ ಬರುತ್ತೆ ನೋಡಿ. ಸರಿ, ಆಪ್ಷನ್ ಎ ಸರಿಯಾದ ಉತ್ತರ. ತಿಳಿತಲ್ವಾ? ಸೊ ಇದು 2ನೇ ಪ್ರಶ್ನೆಯ ಉತ್ತರ.